ತಿಂಗಳಲ್ಲಿ ಮೀನರಾಶಿಯವರಿಗೆ, ಬಹಳ ವಿಶೇಷವಾಗಿ ಮೀನರಾಶಿಯವರಿಗೆ 3 ಪ್ರಮುಖವಾಗಿರತಕ್ಕಂಥ ಎಚ್ಚರಿಕೆಗಳು ಯಾವುದು, 3 ಅದ್ಭುತವಾದ ಫಲಗಳು ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಶೇಷವಾಗಿ ತಿಳಿಸೋಣ. ಇನ್ನು ಮೀನರಾಶಿಯವರಿಗೆ ಸಹಜವಾಗಿ ಮಿತ್ರ ರಾಶಿಗಳು ಬಂದು ವೃಶ್ಚಿಕ ಮೀನ ಆಗಿರುತ್ತೆ, ಶತ್ರು ರಾಶಿ ಮೇಷ ಸಿಂಹ ಆಗಿರತಕ್ಕಂಥದ್ದು. ಇನ್ನು ಮೀನರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ವಿನಯ, ಸಮಾಧಾನ, ತಾಳ್ಮೆ, ಬುದ್ಧಿವಂತಿಕೆ, ಅನುಭವ, ಜ್ಞಾನ ಇದನ್ನೆಲ್ಲವೂ ಕೂಡ ಸಹಜವಾಗಿ ಈ ಮೀನರಾಶಿಯವರಿಗೆಲ್ಲಿ ಸಹಜವಾಗಿ ಇರುತ್ತೆ. ಇನ್ನು ನಿಮ್ಮ ಮೊದಲನೇ ಎಚ್ಚರಿಕೆ ಏನು ಅಂತಂದ್ರೆ, ಅಪಾಯಕಾರಿ ಯೋಜನೆಗಳು, ಅಪಾಯಕಾರಿ ಕೆಲಸಗಳು, ಬಹಳ ರಿಸ್ಕಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಅಂದ್ರೆ ದೊಡ್ಡ ಪ್ರಮಾಣದ ಹಣವನ್ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲೋ ದೊಡ್ಡ ಪ್ರಮಾಣದ ಹಣವನ್ನ ನೀವು ತೆಗೆದುಕೊಂಡು ಬರ್ತಾ ಇದ್ದೀರಿ, ಯಾವುದೋ ಒಂದು ರಿಸ್ಕ್ ತೆಗೆದುಕೊಂಡು ಯಾವುದೋ ಒಂದು ವ್ಯಾಪಾರ, ಉದ್ಯೋಗ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಯಾರನ್ನೋ ನಂಬಿಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ, ಅದು ಬೇರೆಯವರ ಮೇಲೆ ಡಿಪೆಂಡ್ ಇದೆ, ಅಥವಾ ಇದು ತುಂಬಾ ತೊಂದರೆ ಇದೆ, ಅಥವಾ ಇದು ಅಪಾಯ ಇದೆ, ರಿಸ್ಕ್ ಇದೆ ಅನ್ನುವಂತಹ ಕೆಲಸಗಳಲ್ಲಿ ಭಾಗವಹಿಸಬಾರದು. ಅಂತಹ ರಿಸ್ಕ್ಗಳನ್ನ ನೀವು ತೆಗೆದುಕೊಳ್ಳಬಾರದು. ಬಹಳ ದೊಡ್ಡ ಎಚ್ಚರಿಕೆ, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಎಚ್ಚರಿಕೆಯನ್ನ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ಯಾರನ್ನೋ ನಂಬಿ ಆಗತ್ತೆ ಬಿಡು, ಮಾಡ್ತೀನಿ ಬಿಡು, ನಡೀತದೆ ಬಿಡು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನೀವು ಇಂಥ ಕಾರ್ಯಕ್ಕೆ, ಇಂಥ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಸಮಸ್ಯೆಗಳು, ನಷ್ಟಗಳು, ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಈ ಹಿಂದನೂ ಇದೆ. ಇನ್ನು ಈ ಎಚ್ಚರಿಕೆಯನ್ನ ಫಾಲೋ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ನಿಮ್ಮ ಎರಡನೇ ಎಚ್ಚರಿಕೆ ಯಾವುದು? ಈ ತಿಂಗಳಲ್ಲಿ ನಿಮ್ಮ